ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು 100% ಮ್ಯಾಥ್ಸ್ ಚಾನಲ್. ಐ ಆಮ್ ಸೌಮ್ಯ. ಇವತ್ತು ನಾವು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, ಪ್ರೀವಿಯಸ್ ಸೆಷನಲ್ಲಿ ಥಿಯರಿ ತಿಳ್ಕೊಂಡಿದ್ವಿ. ಟು ಕ್ರಸ್ಟ್ ಈಕ್ವೇಷನ್ಸ್ ಕೊಟ್ಟು ಹೇಗೆ ಕ್ರೇಮರ್ಸ್ ರೂಲ್ ಯೂಸ್ ಮಾಡ್ಕೊಂಡು ಹೇಗೆ ಅನ್ನೋನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದು ಅಂತ. ಇವತ್ತು ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಮೇನ್, ಸೆಕೆಂಡ್ ಮೇನ್ ಇದೆ. ಫಸ್ಟ್ ಮೇನಲ್ಲಿ 10 ಪ್ರಾಬ್ಲಮ್ಸು, ಸೆಕೆಂಡ್ ಮೇನಲ್ಲಿ 3 ಪ್ರಾಬ್ಲಮ್ಸ್ ಇದೆ. ಸೊ ನಾನು ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತೀನಿ. ಓಕೆ, ನೀವು ಫಸ್ಟು ಥಿಯರಿ ಹೇಗೆ ನಾನು ಥಿಯರಿ ಸಾಲ್ವ್ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಆಮೇಲೆ ಈ ವಿಡಿಯೋ ನೋಡಿ, ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆ ನೋಡಿ, ಫಸ್ಟ್ ಮೇನಲ್ಲಿ ಫಸ್ಟ್ ಪ್ರಾಬ್ಲಮ್, ಸಾಲ್ವ್ ದ ಫಾಲೋಯಿಂಗ್ ಈಕ್ವೇಷನ್ಸ್ ಬೈ ಯೂಸಿಂಗ್ ಕ್ರೇಮರ್ಸ್ ರೂಲ್. ಫಸ್ಟ್ ಒನ್, 3x plus 4y is equal to 7, 7x minus y is equal to 6. ಫಸ್ಟ್ ಏನು ಮಾಡ್ತೀರಾ, ಸೊಲ್ಯೂಷನ್ನು 1 by 1 ಈಕ್ವೇಷನ್ ಬರ್ಕೊಳ್ಳಿ, ಒಂದ್ರ ಕೆಳಗಡೆ ಒಂದೇ. 3x plus 4y equal to 7, 7x minus y equal to 6. ಓಕೆ, ಸೊ 2 ಈಕ್ವೇಷನ್ಸ್ ಕೊಟ್ಟಿದ್ದಾರೆ, 2 ವೇರಿಯಬಲ್ಸ್ ಇದೆ. ನಿಮ್ಗೆ ಇಲ್ಲಿ ಬರೋದೇ ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, 3 ಟರ್ಮ್ಸ್ನ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟು ಎಕ್ಸ್ ಬೇಕು ಅಂದರೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, ವೈ ಬೇಕು ಅಂದರೆ ಡೆಲ್ಟಾ ವೈ ಬೈ ಡೆಲ್ಟಾ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ, 5 ಟರ್ಮ್ಸ್ ಕಂಡುಹಿಡಿದ್ರೆ ಕ್ರೇಮರ್ಸ್ ರೂಲ್ ಅಷ್ಟೇ. ಓಕೆ, ಈ 5 ಟೈಮ್ಸ್ ಕಂಡುಹಿಡಿದ್ರೆ ಮುಗೀತು ಅಷ್ಟೇ. ಓಕೆ, ಫಸ್ಟ್ ನಾನು ಡೆಲ್ಟಾ ಹೇಗೆ ಅಂತ ಬರೀತೀನಿ ನೋಡಿ. ಡೆಲ್ಟಾ ಹೇಗೆ ಬರೀತೀರಪ್ಪ, ಡಿಟರ್ಮಿನೆಂಟ್ ಸಿಂಬಲ್ ತೊಗೊಳ್ಳಿ. ಫಸ್ಟ್ ಎಕ್ಸ್ ವೇರಿಯಬಲ್ ಕೋಎಫಿಷಿಯೆಂಟ್ ಏನಿದೆ 3, ವೈ 7 ಮೈನಸ್ 1. 2 ಕ್ರಾಸ್ 2 ಡಿಟರ್ಮಿನೆಂಟ್ ಎಕ್ಸ್ಪೆನ್ಷನ್ ನೋಡಿ. 3 into 1 is -3, put negative sign, 7 4s are 28. ನೆಕ್ಸ್ಟ್ ನೋಡಿ, -3 - 28 is -31. ಡೆಲ್ಟಾ ಆಯಿತು. ನೆಕ್ಸ್ಟ್ ಏನು ಬೇಕು, ಡೆಲ್ಟಾ ಎಕ್ಸ್ ಫೈಂಡ್ ಔಟ್ ಮಾಡಿ. ಡೆಲ್ಟಾ ಎಕ್ಸ್ ಫೈಂಡ್ ಔಟ್ ಮಾಡ್ತೀರಾ, ಫಸ್ಟ್ ಕಾಲಮ್ನ ರೀಪ್ಲೇಸ್ ಮಾಡಿ ಕಾನ್ಸ್ಟೆಂಟ್ ಟರ್ಮ್ಸ್ ಏನಿದೆ ಅದನ್ನು ಬರೀರಿ. ಫಸ್ಟ್ ಕಾಲಮ್ ಪ್ಲೇಸಲ್ಲಿ ಕಾನ್ಸ್ಟೆಂಟ್ ಟರ್ಮ್ 7 6. ಸೆಕೆಂಡ್ ಕಾಲಮ್ ರೈಟ್, ಸೆಕೆಂಡ್ ಕಾಲಮ್ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಬರೀರಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 7 into -1 is -7, -6 4s are 24. ನೆಕ್ಸ್ಟು -7 - 24 ಏನಾಗುತ್ತಪ್ಪ, -31. ಓಕೆ, ಡೆಲ್ಟಾ ಎಕ್ಸ್ ಆಯಿತು. ನೆಕ್ಸ್ಟು ಡೆಲ್ಟಾ ವೈ ಬೇಕಲ್ವ ನನಗೆ. ಡೆಲ್ಟಾ ವೈ ಇಸ್ ಈಕ್ವಲ್ ಟು, ಡೆಲ್ಟಾ ವೈ ಹೇಗೆ ಬರೀತೀರಾ, ಫಸ್ಟ್ ಕಾಲಮ್ ಹೇಗಿದೆ ಹಾಗೆ ಬರೀತೀರಾ. 3 ಮತ್ತು 7 ಹಾಗೆ ಇದೆ. ಸೆಕೆಂಡ್ ಕಾಲಮ್ನ ಎಲಿಮಿನೇಟ್ ಮಾಡಿ ಕಾನ್ಸ್ಟೆಂಟ್ ಟರ್ಮ್ 7 6. ಸಿಂಪ್ಲಿಫೈ ಮಾಡಿ. 3 6s are 18 minus 7 7s are 49. ಓಕೆ, ನೆಕ್ಸ್ಟು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 31 -31 ಬರುತ್ತೆ. ಡೆಲ್ಟಾ ವೈ ಈಸ್, ಡೆಲ್ಟಾ ವೈ ಆಯಿತು, ಡೆಲ್ಟಾ ವೈಯು ಆಯಿತು. ನೆಕ್ಸ್ಟ್ ನಾನು ಎಕ್ಸು ಮತ್ತು ವೈಗೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಎಕ್ಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ಏನು ಬಂದಿದೆಯಪ್ಪ ನೋಡಿ, -31 ಇದೆ. ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಡೆಲ್ಟಾ ಏನಿದೆ ನನಗೆ -31 ನೋಡಿ. -31 ಕ್ಯಾನ್ಸಲ್ಲ, ಆನ್ಸರ್ ಏನು ಬಂತು, ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 1. ನೆಕ್ಸ್ಟ್ ಎಕ್ಸ್ ಆಯಿತು. ಈಗ ನಾನು ವೈ ಬೇಕು. ವೈ ಈಸ್ ಈಕ್ವಲ್ ಟು ಡೆಲ್ಟಾ ವೈ ಬೈ ಡೆಲ್ಟಾ. ಡೆಲ್ಟಾ ವೈ ಏನಿದೆ ವ್ಯಾಲ್ಯೂ -31 divided by delta value is -31. -31 get cancel, answer is 1. ಓಕೆ, ನೀವು ಮಾಡಿರೋ ಆನ್ಸರು ಸರಿ ಇದೆಯೋ ತಪ್ಪಿದೆಯೋ ಅಂತ ತಿಳ್ಕೊಳಕ್ಕೆ ನಾನು ಏನು ಹೇಳಿದೆ, ವೆರಿಫಿಕೇಷನ್ ಮಾಡ್ಕೋಬೇಕಲ್ವಾ. ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ ಇಸ್ ಆಲ್ಸೋ 1. ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 3 into 1 3, 4 into 1 4, ಸೊ 3 + 4 is 7 ಬಂತಾ. ಸೊ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕರೆಕ್ಟ್ ಇದೆ. 1 1 ಬರಬೇಕು, 1 1 ಬಂದಿದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಡಿ, ಸೆಕೆಂಡ್ ಪ್ರಾಬ್ಲಮ್, x + 2y is equal to 4, 2x - 3y is equal to 1. ಫಸ್ಟು ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಆಮೇಲೆ ಎಕ್ಸು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, ವೈ ಡೆಲ್ಟಾ ವೈ ಬೈ ಡೆಲ್ಟಾ. ಓಕೆ, ಈ ಟೈಪ್ ಪ್ರಾಬ್ಲಮ್ಸು ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ಓಕೆ, 5 ಮಾರ್ಕ್ಸು ಕೇಳೋ ಪ್ರಾಬ್ಲಮ್ಸು ಝೆಡ್ ವ್ಯಾಲ್ಯೂ, ಝೆಡ್ ಕೋಎಫಿಷಿಯೆಂಟು ಫೈಂಡ್ ಔಟ್ ಮಾಡಬೇಕು. ಸೊ ಈ ಥರ ಟೈಪ್ ಪ್ರಾಬ್ಲಮ್ಸ್ ನಿಮಗೆ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಈಸಿ ಇದೆ ಅಲ್ಲ.
ಒಂದು 1 ಮಿನಿಟಲ್ಲೆಲ್ಲ ನಿಮಗೆ ಆನ್ಸರ್ ಬಂದುಬಿಡುತ್ತಲ್ವಾ. ನೆಕ್ಸ್ಟ್ ನೋಡಿ, ಫಸ್ಟು ಡೆಲ್ಟಾ ಈ ರೀತಿ ನೀವು ಬರ್ಕೊಂಡ್ರೆ ಏನೇನು ಫೈಂಡ್ ಔಟ್ ಮಾಡಬೇಕು ಗೊತ್ತಾಗುತ್ತೆ ಅಂತ. ಡೆಲ್ಟಾ ನೋಡಿ, ಕೋಎಫಿಷಿಯಂಟ್ ಏನಿದೆ 1 2 2 -3. ಓಕೆ, ಡೆಲ್ಟಾ 1 ಏನು ತೊಗೋತೀರಾ, ರೀಪ್ಲೇಸ್ ಮಾಡಿ 4 1 2 -3. ಓಕೆ, ಡೆಲ್ಟಾ 1 ಅಂತ ನಾನು ತೊಗೊಳ್ಳಿಲ್ಲ, ಡೆಲ್ಟಾ ಎಕ್ಸ್. ಡೆಲ್ಟಾ ವೈ ಏನು ಬರುತ್ತೆ, ಫಸ್ಟ್ ಕಾಲಮ್ ಹೇಗಿದೆ ಹಾಗೆ ಬರೀತೀರಾ, ಸೆಕೆಂಡ್ ಕಾಲಮ್ನ ರೀಪ್ಲೇಸ್ ಮಾಡ್ತೀರಾ, 4 1 ಬರೀತೀರಾ. ಓಕೆ, ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಈಸಿ ಅಲ್ಲ. 1 3 -3, ಇಲ್ಲಿ ಮೈನಸ್ ಇದೆ ಅಲ್ಲ, -3 ಪುಟ್ ನೆಗೆಟಿವ್ ಸೈನ್, 2 2 4. ಸೊ -3 -7 is -7. -3 -4 is -7. ನೆಕ್ಸ್ಟು ಇಲ್ಲಿ ಸಿಂಪ್ಲಿಫೈ ಮಾಡಿ ನೋಡಿ, 4 × -3 is -12. 2 1s are 2. So -12 -2 is -14. Okay, next 1 1s are 1 -4 2s are 8. So 1 - 8 is -7. ನೆಕ್ಸ್ಟ್ ಏನು ಮಾಡ್ತೀವಿ ನೋಡಿ, ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಫೈಂಡ್ ಔಟ್ ಮಾಡಿದ್ದೀರಾ. ನನಗೆ ನೆಕ್ಸ್ಟ್ ಎಕ್ಸ್ ಮತ್ತು ವೈಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅನ್ನೋನ್ ವ್ಯಾಲ್ಯೂಸ್ ಗೊತ್ತಾಗುತ್ತೆ ನೋಡಿ. ಎಕ್ಸ್ = ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ಏನು ಬಂದಿದೆಯಪ್ಪ, -14 ಬಂದಿದೆ. -14 ಡಿವೈಡೆಡ್ ಬೈ ಡೆಲ್ಟಾ ಈಸ್ -7. ನೋಡಿ, ಮೈನಸ್ ಗೆಟ್ ಕ್ಯಾನ್ಸಲ್, 7 1s are 7 2s are. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಏನು ಬಂದಿದೆ ನಿಮಗೆ 2 ಅಲ್ವಾ. ನೆಕ್ಸ್ಟ್ ವೈ ಫೈಂಡ್ ಔಟ್ ಮಾಡಬೇಕು. ವೈ = ಡೆಲ್ಟಾ ವೈ ಬೈ ಡೆಲ್ಟಾ. ಡೆಲ್ಟಾ ವೈ ಈಸ್ -7 ಡಿವೈಡೆಡ್ ಬೈ ಡೆಲ್ಟಾ ಈಸ್ -7. -7 -7 ಗೆಟ್ ಕ್ಯಾನ್ಸಲ್. ಸೊ ದ ವ್ಯಾಲ್ಯೂ ಆಫ್ ವೈ ಏನು ಬರುತ್ತೆ ನಿಮಗೆ 1. ಓಕೆ, ವೆರಿಫಿಕೇಷನ್ ಬೇಕಾದ್ರೆ ಡೈರೆಕ್ಟಾಗಿ ನೋಡಿ, 2 ಮತ್ತು 1 ಇದೆ ಅಲ್ವಾ. ಫಸ್ಟ್ ಈಕ್ವೇಷನ್ ತೊಗೋತೀನಿ ನೋಡಿ, ಇಲ್ಲಿ ಎಕ್ಸ್ = 2 ಅಲ್ವಾ, 2 ಸಬ್ಸ್ಟಿಟ್ಯೂಟ್ ಮಾಡಿ, 2 + 2 × 1, 2 + 2 is 4 ಬಂತಲ್ವಾ. ದಿಸ್ ಇಸ್ ದ ಫೈನಲ್ ಆನ್ಸರ್. ನೆಕ್ಸ್ಟು ಥರ್ಡ್ ಒನ್ ನೋಡಿ, ಹೀಗೆ ಬರ್ಕೊಳ್ಳಿ, ಡೆಲ್ಟಾ ಎಕ್ಸ್ ಡೆಲ್ಟಾ ವೈ. ನೆಕ್ಸ್ಟು ಎಕ್ಸ್ = ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, ವೈ = ಡೆಲ್ಟಾ ವೈ ಬೈ ಡೆಲ್ಟಾ. ಓಕೆ, ನಾನು ಪ್ರತಿಯೊಂದು ಪ್ರಾಬ್ಲಮ್ಗೆ ಈ ರೀತಿ ಯಾಕೆ ಬರಿತಾ ಇರೋದು ಅಂತಂದರೆ ನಿಮಗೆ ಅರ್ಥ ಆಗಲಿ ಅಂತ. ಸ್ಟಾರ್ಟಿಂಗ್ ಅಲ್ವಾ, ನಿಮಗೆ ಮಾಡ್ತಾ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ, ಆವಾಗ ಬರೀ ಅವಶ್ಯಕತೆ ಇರೋದಿಲ್ಲ. ಓಕೆ, ಫಸ್ಟ್ ನೋಡಿ, ಡೆಲ್ಟಾ ಫೈಂಡ್ ಔಟ್ ಮಾಡಬೇಕು. ಡೆಲ್ಟಾ ಏನು 7 2 3 -2. ನೆಕ್ಸ್ಟು ಡೆಲ್ಟಾ 1 ಏನಾಗುತ್ತೆ, ಫಸ್ಟ್ ಕಾಲಮ್ ರೀಪ್ಲೇಸ್ ಮಾಡ್ತೀರಾ, 5 5 ಬರೀತೀರಾ. ಸೆಕೆಂಡ್ ಕಾಲಮ್ ರೈಟ್ ಆ್ಯಸ್ ಇಟ್ ಈಸ್, ಹೇಗಿದೆ ಹಾಗೆ ಬರೀ. ಡೆಲ್ಟಾ 1 ಅಂತನಾದ್ರು ತೊಗೊಳ್ಳಿ, ಇಲ್ಲ ಡೆಲ್ಟಾ ಎಕ್ಸ್. ಸಡನ್ನಾಗಿ ಡೆಲ್ಟಾ 1 ಅಂತಲೇ ಬರುತ್ತೆ. ಓಕೆ, ಡೆಲ್ಟಾ ವೈ ಈಸ್ ನೋಡಿ, ಸೆಕೆಂಡ್ ಕಾಲಮ್ನ ರೀಪ್ಲೇಸ್ ಮಾಡಿ, ಫಸ್ಟ್ ಕಾಲಮ್ ಹೇಗಿದೆ ಹಾಗೆ ಬರೀ, 7 3. ಸೆಕೆಂಡ್ ಕಾಲಮಲ್ಲಿ 5 5 ಅಂತ ತೊಗೊಳ್ಳಿ. ಓಕೆ, ಸಬ್ಸ್ಟಿಟ್ಯೂಟ್ ನೋಡಿ, ಸಿಂಪ್ಲಿಫೈ ಮಾಡಿ, 7 5s are 35, 5 3s are 15. 35 - 15 20. ಓಕೆ, ನೆಕ್ಸ್ಟ್ ಡೆಲ್ಟಾ ಎಕ್ಸ್ ಸಿಂಪ್ಲಿಫೈ ಮಾಡಿ, 5 2s are -10, 5 2s are 10. ಸೊ -20. ನಾನು ಫಸ್ಟ್ ಇದು ಮಾಡಿದೆ ಅಂತ ಏನಿಲ್ಲ, ಹೇಗಾದರೂ ಮಾಡ್ಬೋದು. ಓಕೆ, ನೆಕ್ಸ್ಟು 7 2s are -14, ಪುಟ್ ನೆಗೆಟಿವ್ ಸೈನ್, 3 2s are 6. ಸೊ -20 ಬರುತ್ತಲ್ವಾ. ನೋಡಿ, ಡೆಲ್ಟಾ ವ್ಯಾಲ್ಯೂ ಇಸ್ -20, ಡೆಲ್ಟಾ ಎಕ್ಸ್ ವ್ಯಾಲ್ಯೂ ಇಸ್ -20, ಡೆಲ್ಟಾ ವೈ ವ್ಯಾಲ್ಯೂ ಇಸ್ +20. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ, ಡೆಲ್ಟಾ ಆಯಿತು, ಡೆಲ್ಟಾ ಎಕ್ಸ್ ಆಯಿತು, ಡೆಲ್ಟಾ ವೈ ಆಯಿತು. ಸೊ ಎಕ್ಸ್ = ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ಈಸ್ -20 ಡಿವೈಡೆಡ್ ಬೈ -20. ನೋಡಿ, -20 -20 ಕ್ಯಾನ್ಸಲ್ ಆಗಿ ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ ನಿಮಗೆ 1 ಬಂತು. ಸೊ ವೈ ಏನು ಬರುತ್ತೆ, ಡೆಲ್ಟಾ ವೈ ಬೈ ಡೆಲ್ಟಾ. ಡೆಲ್ಟಾ ವೈ ಈಸ್ 20, 20 ಡಿವೈಡೆಡ್ ಬೈ -20. -20 20 ಕ್ಯಾನ್ಸಲ್ ಇರುತ್ತೆ, ಬಟ್ ಅಲ್ಲಿ ಮೈನಸ್ ಇರುತ್ತೆ, ಏನಿಲ್ಲ ಅಂದ್ರೆ ಇದು 1 ಅಂತಲ್ವಾ. ಸೊ -1, ವೈ ವ್ಯಾಲ್ಯೂ ಈಸ್ -1. ನೋಡಿ, ಎಕ್ಸ್ ವ್ಯಾಲ್ಯೂ ಇಸ್ +1, ವೈ ವ್ಯಾಲ್ಯೂ ಇಸ್ -1. ಟೇಕ್ ಎನಿ ಈಕ್ವೇಷನ್, 7 × 1 7,
2 into minus 1 is minus 2. So 7 minus 2 is 5. Bantalva answer. So this is the final answer. Fourth problem, 3x plus 2y is equal to 12, x minus 4y is equal to minus 10. Okay. Now first to delta x, delta y, x is equal to delta x by delta, y is equal to delta y by delta. ಈ ರೀತಿ ಬರ್ಕೊಬಿಡಿ. ಓಕೆ, ಆಮೇಲೆ ಸಾಲ್ವ್ ಮಾಡಿ. ಫಸ್ಟ್ ನೆಕ್ಸ್ಟ್ ಏನು ಮಾಡ್ತೀರಾ, ಡೆಲ್ಟಾ ಏನು, ಕೋಎಫಿಷಿಯಂಟ್ ಆಫ್ ಎಕ್ಸು 3, ಇಲ್ಲಿ 2 ಇದೆ, 1 ಇದೆ, -4 ಇದೆ. ಗೊತ್ತಲ್ವಾ ಕೋಎಫಿಷಿಯಂಟ್ ಬರ್ಕೊಳ್ಳೋದು? ಎಕ್ಸ್ ಕೋಎಫಿಷಿಯಂಟ್ 3, ವೈ ಕೋಎಫಿಷಿಯಂಟ್ 2. ಹಿಯರ್ ಎಕ್ಸ್ ಕೋಎಫಿಷಿಯಂಟ್ ಏನಿಲ್ಲ ಅಂದರೆ 1 ಇರುತ್ತೆ, ಇಲ್ಲಿ ವೈ ಕೋಎಫಿಷಿಯಂಟು -4. ನೆಕ್ಸ್ಟು ಡೆಲ್ಟಾ ಎಕ್ಸ್ ಏನು ಬರುತ್ತೆ, ಫಸ್ಟ್ ಕಾಲಮ್ ಪ್ಲೇಸಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಏನಿದೆ ಅದು ಬರೀ, ಸೆಕೆಂಡ್ ಕಾಲಮ್ ಹೇಗಿದೆ ಹಾಗೆ ಬರೀರಿ. ಓಕೆ, ನೆಕ್ಸ್ಟು ಡೆಲ್ಟಾ ವೈ ಅಂತಂದರೆ ಸೆಕೆಂಡ್ ಕಾಲಮ್ನ ಎಲಿಮಿನೇಟ್ ಮಾಡಿ ಕಾನ್ಸ್ಟೆಂಟ್ ಟರ್ಮ್ ಬರೀರಿ. ಫಸ್ಟ್ ಕಾಲಮ್ ಏನೂ ಚೇಂಜಸ್ ಆಗೋಲ್ಲ. ಡೆಲ್ಟಾ ಎಕ್ಸಲ್ಲಿ ಫಸ್ಟ್ ಕಾಲಮ್ ಚೇಂಜಸ್ ಆಗುತ್ತೆ, ಡೆಲ್ಟಾ ವೈಲಿ ಸೆಕೆಂಡ್ ಕಾಲಮ್ ಚೇಂಜಸ್ ಆಗುತ್ತೆ ಅಷ್ಟೇ. 3 1 12 -10. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ ನೋಡಿ. 3 into -4 is -12, -2 1s are 2. So -12 -2 is -14. Okay, next to delta x simplify ಮಾಡಿ. 12 4s are 12 4s is -48. Okay, put negative sign. 10 into 2 -20. ಆಲ್ರೆಡಿ ಇಲ್ಲೊಂದು ಮೈನಸ್ ಇದೆ ಸರ್, ಇಲ್ವಾ? ಸೊ +20 ಆಗುತ್ತೆ. ನೆಕ್ಸ್ಟ್ -48 +20 is -28 ಈಕ್ವಲ್ ಟು 3 into ನೆಕ್ಸ್ಟ್ ಡೆಲ್ಟಾ ವೈ ಸಿಂಪ್ಲಿಫೈ ಮಾಡಿ. 3 into -10 is -30, -12 1s are 12. ಓಕೆ, ನೆಕ್ಸ್ಟ್ ನೋಡಿ, -30 -12 is -42. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ, ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಮತ್ತು ವೈಗೆ, ಆಗ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಡೆಲ್ಟಾ ಎಕ್ಸ್ ಈಸ್ ಏನು ಬಂದಿದೆ, -28. -28 ಡಿವೈಡೆಡ್ ಬೈ ಡೆಲ್ಟಾ ಈಸ್ -14. ಓಕೆ, ವೈ ವ್ಯಾಲ್ಯೂ ಡೆಲ್ಟಾ ವೈ ಏನು ಬಂದಿದೆ, -42 ಡಿವೈಡೆಡ್ ಬೈ ಡೆಲ್ಟಾ ಈಸ್ -14. ಓಕೆ, ನೆಕ್ಸ್ಟ್ ನೋಡಿ, ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ ಕ್ಯಾನ್ಸಲ್ಲ, 14 1s are 14 2s are 28. ಸೊ ಎಕ್ಸ್ ಇಸ್ ಇಕ್ವಲ್ ಟು 2. ಇಲ್ಲಿ ಮೈನಸ್ ಕ್ಯಾನ್ಸಲ್, 14 1s are 14 3s are 42. ಸೊ y is equal to 3. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 3 2s are 6, 2 3s are 6, 6 + 6 12. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ಅನ್ನೋನ್ ವ್ಯಾಲ್ಯೂಸ್, ಎಕ್ಸ್ ವ್ಯಾಲ್ಯೂ ಇಸ್ 2, ವೈ ವ್ಯಾಲ್ಯೂ ಇಸ್ 3. ವೆರಿಫಿಕೇಷನ್ ಬೇಕು ಅಂದರೆ ಇಲ್ಲಿ ಯಾವ್ದಾದ್ರು ಎನಿ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗುತ್ತೆ. ಸೊ ಈಕ್ವಲ್ ಆದರೆ ನೀವು ಮಾಡಿರೋ ಆನ್ಸರು ಕರೆಕ್ಟ್. ಓಕೆ, ನಿಮಗೆ ಬಂದಿರೋ ಆನ್ಸರ್ ಕರೆಕ್ಟ್. ನೋಡಿ, ಫಿಫ್ತ್ ಪ್ರಾಬ್ಲಮ್, 2/x + 3/y is equal to 1, 3/x - 4/y is equal to 2 ಅಂತ ಇದೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಎಲ್ಲ ನಿಮ್ಗೆ ಡೈರೆಕ್ಟಾಗಿ ಎಕ್ಸ್ ಪಕ್ಕನೇ ಇರ್ತಾಯಿತ್ತು. 2x + 3y is equal to 4 ಆ ರೀತಿ ಪಕ್ಕದಲ್ಲೇ ಇರ್ತಾಯಿತ್ತು. ಸೊ ಈ ಪ್ರಾಬ್ಲಮಲ್ಲಿ ನೋಡಿ, ಎಕ್ಸು ಡಿನಾಮಿನೇಟ್ರಲ್ಲಿದೆ, ನ್ಯೂಮಿನೇಟ್ರಲ್ಲಿ ಕೋಎಫಿಷಿಯಂಟ್ ಇದೆ. ಸೊ ಏನು ಮಾಡ್ಕೊತೀರಾ ನೋಡಿ, ಎಕ್ಸ್ ಅಂದರೆ ನೋಡಿ 2/x ಅಂದರೆ ನೀವು ಇದನ್ನು 2 × 1/x ಅಂತ ಬರ್ಕೋಬೋದಾ? 2 × 1/x ಅಂತ ಬರ್ಕೋಬೋದು. ಸೊ ಇಲ್ಲಿ ನಾನು 1/x ಕೋಎಫಿಷಿಯಂಟ್ ಏನು ಅಂತ ಅದು ತಗೋತೀನಿ, ಆಮೇಲೆ ಎಕ್ಸ್ಗೆ ನಾನು ಕನ್ವರ್ಟ್ ಮಾಡ್ತೀನಿ. ಅದನ್ನು ಉಲ್ಟಾ ಮಾಡಿದ್ರೆ, ಫಸ್ಟು ನಾನು 1/x ಕೋಎಫಿಷಿಯಂಟ್ ಅಂತ ತೊಗೊಂಡು ಆಮೇಲೆ ಉಲ್ಟಾ ಮಾಡಿದ್ರೆ ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ ಅಲ್ವಾ? ಇಲ್ಲಿ 1/x ಕೋಎಫಿಷಿಯಂಟ್ 2 ಇದೆ ಅಲ್ವಪ್ಪ. ಸೊ ನಾನು 1/x ಕೋಎಫಿಷಿಯಂಟು ಇಲ್ಲಿ 1/y, ಇಲ್ಲಿ 1/x 1/y ಅಂತಲೇ ತೊಗೋತೀನಿ. ಫೈನಲ್ ಆನ್ಸರಲ್ಲಿ ನಾನು ಉಲ್ಟಾ ಮಾಡ್ತೀನಿ. ಓಕೆ, ಉಲ್ಟಾ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ಇಲ್ಲಿ ಡೈರೆಕ್ಟಾಗಿ ನೀವಿಲ್ಲೂ ಇವಾಗ ನಾನು ಇದನ್ನು ಬರ್ಕೋಬೋದು ನೋಡಿ. 2/xನ ನಾನು x/2 ಅಂತ ಬರ್ಕೊಂಡ್ರೆ, ಸೊ ನನಗೆ ಎಕ್ಸ್ ಕೋಎಫಿಷಿಯಂಟ್ ಏನಾಗುತ್ತೆ 1/2 ಆಗುತ್ತೆ.
ಇಲ್ಲಿ 1/2 1/3 1/3 ಮೈನಸ್ 1/4 ಇಲ್ಲೂ 1/2 ಆಗುತ್ತೆ, ಇಲ್ಲೂ 1/2 ಆಗುತ್ತೆ. ಸೊ ನಿಮಗೆ ಡಿನಾಮಿನೇಟರ್ ನ್ಯೂಮರೇಟರ್ ಪ್ರತಿಯೊಂದು ಟರ್ಮಲ್ಲೂ ಸಿಗುತ್ತೆ. ಫಸ್ಟು ನೀವು ಈ ರೀತಿಯೇ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. 2/xನ ನೀವು 2 × 1/x ಅಂತ ತೊಗೊಂಡ್ರೆ 1/x ಕೋಎಫಿಷಿಯೆಂಟನ್ನು ಫಸ್ಟು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆಮೇಲೆ ಎಕ್ಸ್ ಬೇಕು ಅಂತಂದರೆ ಆನ್ಸರ್ನ ಉಲ್ಟಾ ಮಾಡೋಣ. ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ. ಓಕೆ, ಹೇಗೆ ಮಾಡಿದ್ರೂ ಆನ್ಸರ್ ಬರುತ್ತೆ. ಇದು ಸ್ವಲ್ಪ ಲೆಂತಿ ಆಗುತ್ತೆ, ಇದು ಲೆಂತಿ ಇಲ್ಲ, ಸಿಂಪಲ್ ಒಂದೇ ಡೈರೆಕ್ಟಲ್ಲಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಡೆಲ್ಟಾ ಇಸ್ ಈಕ್ವಲ್ ಟು 2 3 3 -4. ಓಕೆ, ಡೆಲ್ಟಾ 1 ಏನಂತ ತಗೋತೀರಾ, ಫಸ್ಟ್ ಕಾಲಮ್ ರೀಪ್ಲೇಸ್ ಮಾಡಿ ಕಾನ್ಸ್ಟೆಂಟ್ 1 2 3 -4 ಹೇಗಿದ್ದ ಹಾಗೆ ಬರೀರಿ. ನೆಕ್ಸ್ಟ್ ಡೆಲ್ಟಾ 1 ಅಲ್ವಾ, ಡೆಲ್ಟಾ 1ಅನ್ನು ಡೆಲ್ಟಾ ಎಕ್ಸ್ ಅಂತ ನೋಡಿ ತಗೋದು. ದಿಸ್ ಇಸ್ ಡೆಲ್ಟಾ ವೈ. ಡೆಲ್ಟಾ ವೈ ಏನಾಗುತ್ತೆ, ಫಸ್ಟ್ ಕಾಲಮ್ ಹೇಗಿದೆ ಹಾಗೆ ಬರೀರಿ, ಸೆಕೆಂಡ್ ಕಾಲಮ್ ಮಾತ್ರ ಎಲಿಮಿನೇಟ್ ಮಾಡಬೇಕು. ಸೊ 1 2 ಅಂತ ತಗೋತೀರ. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 2 × -4 ಈಸ್ -8 ಅಲ್ವಾ. ನೆಕ್ಸ್ಟು 3 3s -9. ಸೊ ಇಲ್ಲಿ ಆಲ್ರೆಡಿ ಮೈನಸ್ ಇರುತ್ತೆ. ಓಕೆ, ಆಮೇಲೆ 3 3 ಮಲ್ಟಿಪ್ಲೈ ಮಾಡಿ 9 ಬರುತ್ತೆ. 8 -9 ಈಸ್ -17. ನೆಕ್ಸ್ಟ್ ಇಲ್ಲಿ ನೋಡಿ, 1 × -4 ಈಸ್ -4, ನೆಗೆಟಿವ್ ಸೈನ್, 3 2s 6. ಸೊ -4 -6 ಈಸ್ -10 ಅಲ್ವಾ. ನೆಕ್ಸ್ಟು ಡೆಲ್ಟಾ ವೈ ಈಸ್ 2 2s 4 -3 1s 3. ಸೊ 4 - 3 ಈಸ್ 1. ಓಕೆ, ನೆಕ್ಸ್ಟು ನೋಡಿ, ನಾನು ಇಲ್ಲಿ ಬರ್ಕೊಳ್ಳಿಲ್ಲ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಅಂತ ಟರ್ಮ್ಸ್ನ ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, ಡೆಲ್ಟಾ ಎಕ್ಸ್ ಏನಂದರೆ, ಎಕ್ಸ್ ಅಂದರೆ ಏನು, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ಏನು ಬಂದಿದೆ, ಡೆಲ್ಟಾ ಎಕ್ಸ್ ಏನು ಬಂದಿದೆಯಪ್ಪ ನಿಮಗೆ, -10 ಇದೆ ಅಲ್ಲ, -10 ಬಂದಿದೆ. ಡೆಲ್ಟಾ ಏನು ಬಂದಿದೆ, -17 ಬಂದಿದೆ. ನೋಡಿ, ಮೈನಸ್ ಗೆಟ್ ಕ್ಯಾನ್ಸಲ್, 10/17 ಬಂದಿದೆ. ಸೊ ಎಕ್ಸ್ ಅಲ್ವಾ. ನೆಕ್ಸ್ಟು ನಾನು ಇಲ್ಲಿ ತೊಗೊಂಡಿರೋ ಕೋಎಫಿಷಿಯೆಂಟ್ ಏನು, 1/x ಕೋಎಫಿಷಿಯೆಂಟ್ ಅಂತ ತೊಗೊಂಡಿರೋದು. ಸೊ 1/x ಕೋಎಫಿಷಿಯೆಂಟ್ ಏನಾಗುತ್ತೆ, ಇದು ಎಕ್ಸ್ ಕೋಎಫಿಷಿಯೆಂಟು, ಇಲ್ಲಿ 1 ಇರುತ್ತೆ. ಸೊ 1/x ಕೋಎಫಿಷಿಯೆಂಟ್ ಮಾಡಿದಾಗ ನನಗೆ 1/x = 17/10 ಅಂತ ಆಗುತ್ತೆ. ನನಗೆ ಎಕ್ಸ್ ಬೇಕು ಅಂದರೆ ಈ ವ್ಯಾಲ್ಯೂ ಸಿಗುತ್ತೆ, 1/x ತೊಗೊಂಡ್ರೆ ಈ ವ್ಯಾಲ್ಯೂ ಸಿಗುತ್ತೆ. ಸೊ ನಾನು ಫಸ್ಟು ನೋಡಿ 1/x ಅಂತ ತೊಗೊಂಡು ಆಮೇಲೆ ಉಲ್ಟಾ ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ವಾ.